ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮಾಯಣದ ಅತ್ಯಂತ ಉತ್ತಮವಾದಂತಹ ಅತ್ಯಂತ ಮಹತ್ತರವಾದ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಹನುಮಂತನು ಸಮುದ್ರವನ್ನು ಲಂಘಿಸಿ ಲಂಕೆಯನ್ನು ಹೊಕ್ಕು ಅಲ್ಲಿ ಸೀತಾದೇವಿಯನ್ನು ಕಂಡು ಬಂದಿದ್ದಾನೆ. ತದನಂತರ ಶ್ರೀರಾಮನ ಸುಗ್ರೀವನ ನೇತೃತ್ವದಲ್ಲಿ ಸಮಸ್ತ ಕಪಿಸೇನೆ ಲಂಕೆಯತ್ತ ಹೊರಟು ಸಮುದ್ರ ತೀರಕ್ಕೆ ಬಂದು ಬಿಡಾರ ಹೂಡಿದೆ. ಅದೇ ಸಮಯದಲ್ಲಿ ಇತ್ತ ರಾವಣನ ಲಂಕೆಯಲ್ಲಿ ಕಪಿ ಸೈನ್ಯವು ಬರುತ್ತಿರುವುದರ ವಿಚಾರ ತಿಳಿದು ಅವರೆಲ್ಲರೂ ಮಂತ್ರಾಲೋಚನೆಯಲ್ಲಿ ತೊಡಗಿದ್ದಾರೆ. ಇತ್ತ ಲಂಕೆಯಲ್ಲಿ ಹನುಮಂತನು ಗಲಭೆ ನಡೆಸಿ ಕಿಷ್ಕಿಂಧೆಗೆ ಹಿಂದಿರುಗಿದ ನಂತರ ರಾವಣನು ತನ್ನ ಆಸ್ಥಾನಿಕರ ಸಭೆಯೊಂದನ್ನು ಕರೆದನು. ಸಭೆಯಲ್ಲಿ ಎಲ್ಲ ಆಸ್ಥಾನಿಕರು, ಮಂತ್ರಿಗಳು, ಸೇನಾಪತಿಗಳು ಸೇರಿದ್ದರು. ತುಂಬಿದ ಒಡ್ಡೋಲಗದಲ್ಲಿ ರಾವಣನು, ವೀರರೇ, ನಮ್ಮ ಲಂಕಾ ನಗರಕ್ಕೆ ಹನುಮಂತನೆಂಬ ಒಂದು ಕಪಿಯು ನುಗ್ಗಿ ಅಸಾಧ್ಯವಾದ ಗಲಭೆಯನ್ನು ಮಾಡಿಬಿಟ್ಟಿದೆ. ಸಹಸ್ರಾರು ಸಂಖ್ಯೆಯ ಒಂದು ದೊಡ್ಡ ಸೇನೆ ಮಾಡಲಾಗದಷ್ಟು ಆಘಾತವನ್ನು ಒಂದೇ ಒಂದು ಕಪಿ ಮಾಡಿದೆ. ಅದನ್ನು ತಡೆಯಲು ನಮ್ಮ ಸೇನೆಗೆ ಸಾಧ್ಯವಾಗಲಿಲ್ಲ ಎಂಬುದು ಬಹಳ ಅಪಮಾನಕರವಾದ ವಿಷಯ. ಆ ಕಪಿಯು ನಾವು ಬಚ್ಚಿಟ್ಟಿದ್ದಂತಹ ಸೀತೆಯನ್ನು ಕೂಡ ಕಂಡು ಹೋಗಿದೆ. ನಮ್ಮ ಸುಂದರ ಅಶೋಕವನವನ್ನು ಹಾಳು ಮಾಡಿದೆ. ನಮ್ಮ ಸೇನೆಯ ಸಹಸ್ರಾರು ರಾಕ್ಷಸರನ್ನು ಕೊಂದು ಹಾಕಿದೆ ಮತ್ತು ಇಡೀ ಲಂಕೆಗೆ ಬೆಂಕಿ ಇಟ್ಟು ಬಿಟ್ಟಿತು. ಇನ್ನು ಕೆಲವೇ ಸಮಯದಲ್ಲಿ ಅದು ರಾಮನನ್ನು ಕರೆದುಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೂ ಆಶ್ಚರ್ಯವಿಲ್ಲ. ಹೀಗೆ ಆದುದಾದರೂ ಹೇಗೆ? ಇದನ್ನು ತಡೆಯಲು ನಾವೇನು ಮಾಡೋಣ ಎಂದು ಕೇಳಿದನು. ಸಹಜವಾಗಿಯೇ ಅಭೇದ್ಯವಾಗಿದ್ದ, ಬೇರೆ ಯಾರೂ ಕೂಡ ಪ್ರವೇಶಿಸಲು ಅಸಾಧ್ಯವಾಗಿದ್ದ, ಅಜೇಯವಾಗಿದ್ದ ಲಂಕೆಗೆ ಒಂದು ಕಪಿಯು ಬಂದು ಇಷ್ಟೆಲ್ಲಾ ದಾಂಧಲೆ ಮಾಡಿದೆ ಎಂದರೆ ಸಹಜವಾಗಿಯೇ ಆ ನಗರದ ರಾಜನಾಗಿ ರಾವಣನು ಆ ನಗರದ ರಕ್ಷಣಾ ವ್ಯವಸ್ಥೆಯನ್ನು ಪುನರ್ವಿಮರ್ಶಿಸಲೇಬೇಕು. ಆ ಕಾರಣದಿಂದಾಗಿ ಮಂತ್ರಾಲೋಚನೆಯ ಸಭೆಯೊಂದನ್ನು ಕರೆದಿದ್ದಾನೆ. ಆದರೆ ರಾವಣನ ಆಸ್ಥಾನದಲ್ಲಿ ಇರುವವರೆಲ್ಲ ಹೊಗಳು ಭಟರೆ. ರಾವಣನ ಆಸ್ಥಾನದಲ್ಲಿ ಬಹಳ ಸಮರ್ಥರಾದ ಸೇನಾಪತಿಗಳಿದ್ದರು. ಅವರಿಗೆ ಯುದ್ಧದಲ್ಲಿ ಬಹಳ ಆಸಕ್ತಿ. ಇದುವರೆಗೂ ಅವರು ಯಾವ ಯುದ್ಧದಲ್ಲೂ ಸೋತವರೇ ಅಲ್ಲ. ಆ ಧೈರ್ಯದಿಂದ ಅವರು, ಮಹಾರಾಜ, ನಾವು ಯುದ್ಧಕ್ಕೆ ಹೆದರುವುದಿಲ್ಲ. ಆ ರಾಮ ಯುದ್ಧಕ್ಕೆ ಬರಲಿ, ನಾವು ಅವನನ್ನು ಖಂಡಿತ ಸೋಲಿಸುತ್ತೇವೆ ಎಂದರು. ರಾವಣನ ಮಗ ಇಂದ್ರಜಿತ್ತು, ಅವನು ಮಹಾಪರಾಕ್ರಮಿ. ಅವನು ಹೇಳುತ್ತಾನೆ, ಮಹಾರಾಜ, ರಾಮನು ಇಲ್ಲಿಗೆ ಬರುವ ತನಕ ಕಾಯುವುದು ಬೇಡ. ಅವರು ಇರುವಲ್ಲಿಗೆ ನಾವೇ ಹೋಗಿಬಿಡೋಣ. ಆ ರಾಮನನ್ನು, ಅವನ ಕಪಿಸೈನ್ಯವನ್ನು ಸದೆಬಡಿಯೋಣ ಎಂದನು. ಆ ಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಯುದ್ಧದ ಮಾತೇ ಮಾತು. ಎಲ್ಲರಿಗೂ ರಣರಂಗದ ನೆನಪಾಯಿತು. ತಮ್ಮ ಪೌರುಷ ಪರಾಕ್ರಮಗಳನ್ನು ಕೊಚ್ಚಿಕೊಳ್ಳಲು ಪ್ರಾರಂಭಿಸಿದರು. ವಿಭೀಷಣ ರಾವಣನ ತಮ್ಮ. ಅವನು ಧರ್ಮಿಷ್ಠ, ನ್ಯಾಯವಂತ. ಸೀತೆಯನ್ನು ಅಪಹರಿಸಿದುದಕ್ಕಾಗಿ ರಾವಣನನ್ನು ಅವನು ಮೊದಲಿನಿಂದಲೂ ಆಕ್ಷೇಪಿಸುತ್ತಿದ್ದ. ಪರಸ್ತ್ರೀಯನ್ನು ಅಪಹರಿಸುವುದು ಧರ್ಮವಲ್ಲ. ರಾಜನೇ ಹೀಗೆ ಧರ್ಮ ತಪ್ಪಿ ನಡೆದರೆ ಪ್ರಜೆಗಳು ಅಧರ್ಮಿಗಳಾಗುವರು. ಅಲ್ಲದೆ ಸೀತೆಯ ಶಾಪದಿಂದ ಲಂಕೆಯು ಹಾಳಾಗುವುದು. ಆದ್ದರಿಂದ ಸೀತೆಯನ್ನು ಹಿಂದಿರುಗಿಸು ಎಂದು ರಾವಣನಿಗೆ ಬುದ್ಧಿವಾದ ಹೇಳುತ್ತಿದ್ದ. ಆದರೆ ರಾವಣನು ಅವನ ಬುದ್ಧಿ ಮಾತುಗಳನ್ನು ಗಮನಕ್ಕೆ ತಂದುಕೊಳ್ಳಲಿಲ್ಲ. ಕೆಟ್ಟ ಕೆಲಸ ಮಾಡುವಾಗ ಯಾರ ಹಿತವಚನವೂ ಮನಸ್ಸಿಗೆ ಹಿಡಿಯುವುದಿಲ್ಲ. ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಆಗುತ್ತದೆ. ರಾವಣನ ವಿಷಯದಲ್ಲಿ ಆದದ್ದು ಅಷ್ಟೇ. ನೆನಪಿಸಿಕೊಳ್ಳಿ, ಆತ ಸೀತೆಯನ್ನು ಅಪಹರಿಸಿಕೊಂಡು ಬರಲು ಹೋಗುವಾಗಲೇ ತನ್ನ ಸ್ವಂತ ಮಂತ್ರಿಗಳೊಂದಿಗೆ ಯಾವ ಮಂತ್ರಾಲೋಚನೆಯನ್ನು ಮಾಡದೆ ನೇರವಾಗಿ ಹೋಗಿ ಅಲ್ಲಿ ತನಗೆ ಬುದ್ಧಿ ಹೇಳಲು ಬಂದ ಮಾರೀಚನನ್ನು ಕೂಡ ಬೆದರಿಸಿ ಆತ ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ಎಲ್ಲ ಧರ್ಮ ಮಾರ್ಗಗಳನ್ನು, ರಾಜನಾದವನು ಅನುಸರಿಸಬೇಕಾದ ಧರ್ಮ ಮಾರ್ಗಗಳೆಲ್ಲವನ್ನೂ ಉಲ್ಲಂಘಿಸಿದ್ದಾನೆ. ಆಗ ರಾಕ್ಷಸರು ತುಂಬಿದ ಸಭೆಯಲ್ಲಿ ತಮ್ಮ ತಮ್ಮ ಪ್ರತಾಪಗಳನ್ನು ಹೊಗಳಿಕೊಳ್ಳಲು ಪ್ರಾರಂಭಿಸಿದಾಗ ವಿಭೀಷಣನಿಗೆ ತಡೆಯಲಾಗದಷ್ಟು ಕೋಪ ಬಂತು. ಅವನು ಹೇಳುತ್ತಾನೆ, ಅಯ್ಯ ರಾಕ್ಷಸರುಗಳಿರ,
ಸ್ವಲ್ಪ ತಡೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ಇಷ್ಟೊಂದು ಕೊಚ್ಚಿಕೊಳ್ಳಬೇಡಿ. ನೀವು ದೊಡ್ಡ ದೊಡ್ಡ ಯುದ್ಧಗಳಲ್ಲಿ ಭಾಗವಹಿಸಿರಬಹುದು, ಅನೇಕ ಪರಾಕ್ರಮಿಗಳನ್ನು ಸೋಲಿಸಿರಲೂಬಹುದು. ಆದರೆ ಕೆಲವು ದಿನಗಳ ಹಿಂದೆ ಒಂದು ಕಪಿಯು ಬಂದು ಲಂಕೆಯನ್ನು ಹಾಳು ಮಾಡುತ್ತಿದ್ದಾಗ ನಿಮ್ಮ ಈ ಸಾಮರ್ಥ್ಯವೆಲ್ಲ ಎಲ್ಲಿಗೆ ಹೋಗಿತ್ತು? ಈಗ ಇಲ್ಲಿ ಲಡಾಯಿಯ ಬಗ್ಗೆ ಇಷ್ಟೊಂದು ಬಡಾಯಿ ಕೊಚ್ಚಿಕೊಳ್ಳುವಿರಲ್ಲ. ಒಂದೇ ಒಂದು ಕಪಿಯು ಮಾಡಿದ ಅನಾಹುತವನ್ನು ಏಕೆ ತಪ್ಪಿಸಲಾಗಲಿಲ್ಲ? ನಿಮ್ಮ ಮಾತು ಅತಿಯಾಯಿತು. ವಿವೇಚನೆ ಇಲ್ಲದೆ ಹುಚ್ಚು ಹುಚ್ಚಾಗಿ ಮಾತನಾಡುವುದನ್ನು ನಿಲ್ಲಿಸಿ ಎಂದನು. ಒಂದು ಕಪಿ ಮಾಡಿದ್ದನ್ನೇ ಸಹಿಸಿಕೊಳ್ಳಲಾಗದಿರುವಾಗ ಇನ್ನು ಅಂತಹ ಕೋಟಿ ಕೋಟಿ ಕಪಿಗಳು ಬಂದಾಗ ಅವರಲ್ಲಿ ಅದೆಷ್ಟು ಮಂದಿ ಅತ್ಯಂತ, ಅಂದರೆ ಹನುಮಂತನಷ್ಟೇ ಬಲಶಾಲಿಗಳಿರುವರು ಯಾರಿಗೆ ಗೊತ್ತು? ನಂತರ ವಿಭೀಷಣನು ರಾವಣನ ಕಡೆ ತಿರುಗಿ, ಅಣ್ಣ, ಈಗಲಾದರೂ ನಾನು ಹೇಳುವ ಮಾತು ಕೇಳು. ಸೀತಾದೇವಿಯು ಸಾಮಾನ್ಯಳಲ್ಲ. ಈ ದೇವತೆಯೇ ಅವಳ ರೂಪದಲ್ಲಿ ಬಂದಿದ್ದಾಳೆ ಎಂದು ನನಗನ್ನಿಸುತ್ತಿದೆ. ಈಗಲೇ ಅವಳನ್ನು ಶ್ರೀರಾಮನಿಗೆ ಒಪ್ಪಿಸಿ ಕ್ಷಮೆ ಬೇಡಿಕೊ. ಹನುಮಂತನು ವರ್ಣಿಸಿದ ಗುಣಗಳಿಂದ ಶ್ರೀರಾಮನು ಧರ್ಮಿಷ್ಠನೆಂಬುದು ವ್ಯಕ್ತವಾಗುತ್ತದೆ. ಅವನು ನಿನ್ನ ತಪ್ಪನ್ನು ಮನ್ನಿಸುವ ಉದಾರತೆಯನ್ನು ತೋರಿಸುತ್ತಾನೆ. ಅವನನ್ನು ಸಾಮಾನ್ಯನೆಂದು ಅಲಕ್ಷಿಸಲಾಗದು. ಅವನ ಹೆಸರಿನ ಸ್ಫೂರ್ತಿಯಿಂದಲೇ ಹನುಮಂತನು ಲಂಕೆಯನ್ನು ದಾಟಿದ, ಅಂದರೆ ಸಮುದ್ರವನ್ನು ದಾಟಿ ಲಂಕೆಗೂ ಬಂದ. ನಮ್ಮ ಮುಖಕ್ಕೆ ಮಸಿ ಬಳೆದ. ಶ್ರೀರಾಮನು ಮನಸ್ಸು ಮಾಡಿದರೆ ಇಡೀ ಲಂಕೆಯನ್ನು ಸುಟ್ಟು ಬೂದಿ ಮಾಡಿಬಿಡಬಲ್ಲ. ನಿನ್ನೊಬ್ಬನ ತಪ್ಪಿನಿಂದಾಗಿ ನಿನ್ನ ಪ್ರಜೆಗಳು, ಮಡದಿ, ಮಕ್ಕಳು ಎಲ್ಲರೂ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸುವುದೊಂದೇ ಇದನ್ನು ತಪ್ಪಿಸುವ ಮಾರ್ಗ ಎಂದನು. ವಿಭೀಷಣನ ಮಾತುಗಳು ಸಹಜವಾಗಿ ಇಂದ್ರಜಿತ್ತುವಿಗೆ ಸಹನವಾಗಲಿಲ್ಲ. ಅವನು ಹೇಳುತ್ತಾನೆ, ಚಿಕ್ಕಪ್ಪ, ಈ ವ್ಯರ್ಥವಾದ ಮಾತುಗಳನ್ನು ಬಿಟ್ಟು ಬಿಡು. ಯಾರೋ ಶ್ರೀರಾಮನಂತೆ, ಹನುಮಂತನಂತೆ ಆ ಹೆಸರುಗಳನ್ನು ಹೇಳಿ ಹೆದರಿಸುತ್ತೀಯೇನು? ವಿಭೀಷಣ, ನಿನಗೆ ನನ್ನ ಪರಾಕ್ರಮ ತಿಳಿಯದು. ಶ್ರೀರಾಮನನ್ನು, ಅವನ ಸೈನ್ಯವನ್ನು ಒಂದೇ ಗಳಿಗೆಯಲ್ಲಿ ನುಚ್ಚು ನೂರು ಮಾಡಿಬಿಡುತ್ತೇನೆ. ಇಂದ್ರನೇ ಮೊದಲಾದ ಹಲವಾರು ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿದ್ದೇನೆ. ಅಂತಹುದರಲ್ಲಿ ಶ್ರೀರಾಮನಂತಹ ಸಾಮಾನ್ಯರು ಯಾವ ಲೆಕ್ಕ? ಅವರಿಗೆ ಹೆದರಿಕೊಂಡು ಸೀತೆಯನ್ನು ಹಿಂದಿರುಗಿಸುವುದು ಖಂಡಿತ ಸಾಧ್ಯವಿಲ್ಲ ಎಂದನು. ಆಗ ವಿಭೀಷಣನು ಹೇಳುತ್ತಾನೆ, ಅಪ್ಪ ಇಂದ್ರಜಿತು, ನೀನು ವಿವೇಚನೆ ಇಲ್ಲದ ಮಾತುಗಳನ್ನು ಆಡುತ್ತಿದ್ದೀಯೆ. ವಿನಾಶ ಕಾಲ ಬಂದಾಗ ವಿಪರೀತ ಬುದ್ಧಿಯೂ ಬರುತ್ತದೆ. ನಿನ್ನ ಸ್ಥಿತಿಯು ಹಾಗೆಯೇ ಆಗಿದೆ. ಶ್ರೀರಾಮನ ಒಂದೊಂದು ಬಾಣವೂ ಸಹ ಇಡೀ ಲಂಕೆಯನ್ನೇ ಸುಡುವಷ್ಟು ಪ್ರಖರವಾಗಿದೆ ಎಂದನು. ಆಗ ರಾವಣನು ಹೇಳುತ್ತಾನೆ, ವಿಭೀಷಣ, ನನ್ನ ತಮ್ಮನೆಂಬ ಅಭಿಮಾನದಿಂದ ನಾನು ಇಷ್ಟು ದಿನ ತಡೆದುಕೊಂಡಿದ್ದೆ. ನೀನು ಆಡಿದ ಮಾತುಗಳನ್ನು ಕ್ಷಮಿಸಿದ್ದೆ. ಆದರೆ ನೀನು ಎಲ್ಲೆ ಮೀರಿ ಹೋಗುತ್ತಿರುವೆ. ಆ ರಾಮನೆಂಬುವನನ್ನು ಹೊಗಳುವ ನೆಪ ಮಾಡಿಕೊಂಡು ನಮ್ಮ ಸೈನ್ಯವನ್ನು, ಸೈನಿಕರ ಪರಾಕ್ರಮವನ್ನು ಅಪಮಾನಗೊಳಿಸುತ್ತಿರುವೆ. ನಮ್ಮ ರಾಜ್ಯದಲ್ಲಿ ಗೆದ್ದುಕೊಂಡು ನಮಗೇ ದ್ರೋಹ ಬಗೆಯುತ್ತಿರುವ ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನೀನು ಆ ರಾಮನನ್ನು ಹೊಗಳುತ್ತಿರುವುದನ್ನು ನೋಡಿದರೆ ನೀನು ಶತ್ರುಪಕ್ಷವನ್ನು ಸೇರಿದಂತೆ ಕಾಣುತ್ತದೆ. ನೀನು ಅವನ ಬಳಿಗೆ ಹೋಗಬಹುದು. ದೇಶದ್ರೋಹಿಗಳನ್ನು ನಮ್ಮ ರಾಜ್ಯದಲ್ಲಿ ಇಟ್ಟುಕೊಳ್ಳಲು ನಾನು ಸಿದ್ಧನಿಲ್ಲ. ನಮ್ಮ ಆಸ್ಥಾನಿಕರೆಲ್ಲ ಸೀತೆಯನ್ನು ಹಿಂದಿರುಗಿಸಬಾರದೆಂದು, ರಾಮನೊಡನೆ ಯುದ್ಧ ಮಾಡಬೇಕೆಂದು ಹೇಳುತ್ತಿದ್ದಾರೆ. ನಾನು ಹಾಗೆಯೇ ಮಾಡುತ್ತೇನೆ. ನನ್ನ ಸೈನಿಕರು ಪರಾಕ್ರಮಿಗಳು, ಅವರು ಯುದ್ಧದಲ್ಲಿ ಗೆಲ್ಲುತ್ತಾರೆ ಎಂದನು. ಸಾಧಾರಣವಾಗಿಯೇ ರಾಜಮಹಾರಾಜರುಗಳಲ್ಲಿ ಅಹಂಕಾರ ಹೆಚ್ಚು. ಜೊತೆಗೆ ಅವರ ಆಸ್ಥಾನಿಕರು ಕೂಡ ಆ ಅಹಂಕಾರಕ್ಕೆ ಪುಷ್ಟಿ ಕೊಡುವಂತೆ ಮಾತನಾಡುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರು, ಅಂದರೆ ತಮ್ಮ ಒಳಿತನ್ನೇ ಮಾಡಿಕೊಳ್ಳುವ ಸಲುವಾಗಿ ರಾಜನ ಅಹಂಕಾರಕ್ಕೆ ಪುಷ್ಟಿ ಕೊಡುವವರು. ಆದ್ದರಿಂದ ಸಹಜವಾಗಿ ಯಾರು ತನ್ನ ಅಹಂಕಾರಕ್ಕೆ ಪುಷ್ಟಿ ಕೊಡುತ್ತಾರೋ ರಾಜನಿಗೆ ಅವರ ಮೇಲೆ ಪ್ರೇಮ ಅಧಿಕವಾಗಿರುತ್ತದೆ. ಅಂಥವರನ್ನೇ ಆಸ್ಥಾನಿಕರಾಗಿ ತನ್ನ ಅತ್ಯುತ್ತಮ ಬೆಂಬಲಿಗರಾಗಿ ಪರಿಗಣಿಸುತ್ತಾನೆ. ಆ ಕಾರಣದಿಂದಾಗಿ ಅನೇಕ ರಾಜರು ಇತಿಹಾಸದಲ್ಲಿ ಮಣ್ಣು ಮುಕ್ಕಿರುವುದನ್ನು ನೋಡಿದ್ದೇವೆ. ಈ ಸಂದರ್ಭದಲ್ಲಿಯೂ ಕೂಡ ರಾವಣನನ್ನು ಮೆಚ್ಚಿಸುವ ಸಲುವಾಗಿ ಎಲ್ಲ ಆಸ್ಥಾನಿಕರು
ಸೀತೆಯನ್ನು ಹಿಂದಿರುಗಿಸುವುದು ಬೇಡ, ಯುದ್ಧವನ್ನೇ ಮಾಡೋಣ ಎಂದು ಹೇಳುತ್ತಿದ್ದಾರೆ. ಧರ್ಮ ಅಧರ್ಮಗಳ ಸೂಕ್ಷ್ಮ ಅವರಿಗೆ ತಿಳಿದಿರಲಿಲ್ಲವೇ? ಒಬ್ಬ ಕಪಿಯಿಂದಾದ ಅನಾಹುತವನ್ನು ಕಂಡಾಗ ಅಂತಹ ಕೋಟಿ ಕೋಟಿ ಕಪಿಗಳು ಬಂದರೆ ಅವರಲ್ಲಿ ಅದೆಷ್ಟು ಮಂದಿ ಶಕ್ತಿಶಾಲಿಗಳಿರುವರು? ಅವರೆಲ್ಲರೂ ಒಮ್ಮೆಲೆ ಲಂಕೆಯ ಮೇಲೆ ಎರಗಿದರೆ ಏನಾದೀತೆಂಬ ಯೋಚನೆಯೂ ಬೇಡವೇ? ಎಲ್ಲರೂ ಯಾವುದೋ ಕಾಲದಲ್ಲಿ ದೇವಾನುದೇವತೆಗಳನ್ನು ಗೆದ್ದ ಕಾರಣದಿಂದಾಗಿ ಅದೇ ಆ ಗುಣವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಈಗಲೂ ಗೆಲ್ಲುತ್ತೇವೆ ಎಂಬ ಹುಂಬತನಕ್ಕೆ ಕೈ ಹಾಕುತ್ತಿರುವರೆ. ಆ ಸಂದರ್ಭದಲ್ಲಿ ವಿಭೀಷಣನು ಅಣ್ಣನಾದ ರಾವಣನನ್ನು ಕುರಿತು ಹೇಳುತ್ತಾನೆ, ಅಣ್ಣ, ನಿನ್ನ ಬುದ್ಧಿಗೆ ಸಂಪೂರ್ಣವಾಗಿ ಮಂಕು ಕವಿದಿದೆ. ನೀನು ಮಾಡಿರುವುದು ಅಧರ್ಮ ಕಾರ್ಯ. ಅದನ್ನು ಎತ್ತಿ ತೋರಿಸಿದರೂ ತಿದ್ದಿಕೊಳ್ಳಲು ನೀನು ಸಿದ್ಧನಿಲ್ಲ. ಇಂತಹ ಪಾಪಿಗಳ ಜೊತೆಯಲ್ಲಿ ಇರಲು ನಾನು ಇಚ್ಛಿಸುವುದಿಲ್ಲ. ನಾನು ಶ್ರೀರಾಮನ ಬಳಿಗೆ ಹೋಗುತ್ತೇನೆ. ನೀನು ನನಗಿಂತಲೂ ಹಿರಿಯ. ಅದಕ್ಕಾಗಿ ನಾನು ನಿನಗೆ ಆದರ ಗೌರವಗಳನ್ನು ಕೊಡುತ್ತೇನೆ. ಹಾಗೆಂದ ಮಾತ್ರಕ್ಕೆ ಅಧರ್ಮ ಕಾರ್ಯದಲ್ಲಿ ನಾನು ನಿನಗೆ ಸಹಕಾರಿಯಾಗಲಾರೆ. ನಾನು ಅಧರ್ಮ ಕಾರ್ಯ ಮಾಡಲಾರೆ. ಧರ್ಮವನ್ನು ರಕ್ಷಿಸುವ ಸಲುವಾಗಿ ಅಗತ್ಯವಾದರೆ ನನ್ನ ಪ್ರಾಣಗಳನ್ನು ಬಲಿತು ಕೊಡುತ್ತೇನೆ. ಇಂದಿನಿಂದ ನನಗೂ ನಿನಗೂ ಋಣಾನುಬಂಧ ಹರಿಯಿತು ಎಂದು ಹೇಳಿದನು. ಅನಂತರ ತನ್ನ 4 ಜನ ನಿಷ್ಠಾವಂತ ಸಂಗಡಿಗರೊಂದಿಗೆ ಲಂಕೆಯನ್ನು ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬಿಡಾರ ಹೂಡಿದ್ದ ಸಮುದ್ರ ತೀರಕ್ಕೆ ಬಂದನು. ಈ ಸಂದರ್ಭದಲ್ಲಿ ಒಂದು ಕ್ಷಣ ಮಹಾಭಾರತದ ಕಥೆಯನ್ನು ನೆನಪಿಸಿಕೊಳ್ಳಿ. ಮಹಾಭಾರತದಲ್ಲೂ ಇಂತಹ ಸಂದಿಗ್ಧ ಸನ್ನಿವೇಶ ಎದುರಾಗಿತ್ತು. ದುರ್ಯೋಧನನು ಸಭೆಯಲ್ಲಿ ದ್ರೌಪದಿಗೆ ಮಾಡಿದ ಅಪಮಾನ ಅಧರ್ಮವೆಂಬುದು ದ್ರೋಣಾಚಾರ್ಯರಿಗಾಗಲಿ ಭೀಷ್ಮಾಚಾರ್ಯರಿಗಾಗಲಿ ತಿಳಿದಿರಲಿಲ್ಲವೇ? ತಿಳಿದಿದ್ದೂ ಅವರು ದುರ್ಯೋಧನನ ಪಕ್ಷ ವಹಿಸಿದ್ದೇಕೆ? ಸಿಂಹಾಸನದ ಉಪ್ಪನ್ನು ತಿಂದಿರಬಹುದೇನು? ಆ ಸಿಂಹಾಸನವನ್ನು ಕಾಪಾಡುವ ಋಣಭಾರವನ್ನು ಹೊತ್ತಿರಬಹುದು. ಆದರೆ ಆ ಸಿಂಹಾಸನಕ್ಕೆ ಕಾರಣಕರ್ತನಾದ ಆ ಸಿಂಹಾಸನಾಧೀಶನಾದ ಧೃತರಾಷ್ಟ್ರನ ಪುತ್ರ ದುರ್ಯೋಧನನು ತಪ್ಪು ಮಾಡುತ್ತಿದ್ದಾಗ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಬಹುದಿತ್ತು. ಹಾಗೊಮ್ಮೆ ಅವರು ಅಧರ್ಮದ ಪಕ್ಷವನ್ನೇ ಮುಂದುವರಿಸಿದ್ದಾಗ ಕನಿಷ್ಠ ಅವರ ಪಕ್ಷವನ್ನಾದರೂ ತೊರೆಯಬಹುದಿತ್ತು. ಯುದ್ಧದಲ್ಲಿ ತಟಸ್ಥರಾಗುವ ಅವಕಾಶವೂ ಇತ್ತು. ಆ ಎಲ್ಲ ಅವಕಾಶಗಳನ್ನು ಮೀರಿ ಭೀಷ್ಮ ಹಾಗೂ ದ್ರೋಣಾಚಾರ್ಯರು ಅಧರ್ಮಿಯಾದ ದುರ್ಯೋಧನನ ಪರ ಯುದ್ಧ ಮಾಡುತ್ತಾರೆ. ಆ ಕಾರಣದಿಂದಾಗಿಯೇ ಯುದ್ಧದಲ್ಲಿ ಅವರೆಷ್ಟೇ ಧರ್ಮವನ್ನು ಮಾಡಿದವರಾಗಿದ್ದರು ಆ ಸಮಯದಲ್ಲಿ ಅಧರ್ಮಿಗಳೆನಿಸಿಕೊಂಡು ಯುದ್ಧದಲ್ಲಿ ಸರ್ವನಾಶವಾಗುತ್ತಾರೆ. ಜಗತ್ತಿನ ರೀತಿ ನೀತಿಗಳೇ ಹೀಗೆ. ನಾವು ಹಿಂದೆ ಏನೇ ಮಾಡಿರಲಿ ಒಂದು ಕ್ಷಣ ಅಧರ್ಮದ ಪಕ್ಷವನ್ನು ವಹಿಸಿದ್ದೇ ಆದರೆ ಅದರ ಪ್ರತಿಫಲವನ್ನು ಉಣ್ಣಲೇಬೇಕಾಗುತ್ತದೆ. ಇತ್ತ ವಿಭೀಷಣನು ರಾಮಲಕ್ಷ್ಮಣರು ಬಿಡಾರ ಹೂಡಿದ್ದ ಸಮುದ್ರ ತೀರಕ್ಕೆ ಬಂದನು. ಸುಗ್ರೀವನ ಬಿಡಾರಕ್ಕೆ ಬಂದು, ನಾನು ವಿಭೀಷಣ, ರಾವಣನ ತಮ್ಮ, ನನ್ನ ಅಣ್ಣನ ಅಧರ್ಮ ಕಾರ್ಯದಿಂದ ನೊಂದು ಅವನನ್ನು ತೊರೆದು ಬಂದಿದ್ದೇನೆ. ನನಗೆ ಆಶ್ರಯವನ್ನು ನೀಡಿ ಎಂದನು. ಸುಗ್ರೀವನು ಶ್ರೀರಾಮನ ಬಳಿಗೆ ಹೋಗಿ, ಶ್ರೀರಾಮ, ಯಾರೋ ಒಬ್ಬ ರಾಕ್ಷಸನು ಬಂದಿದ್ದಾನೆ. ಅವನ ಹೆಸರು ವಿಭೀಷಣನಂತೆ, ರಾವಣನ ತಮ್ಮನಂತೆ. ನಮ್ಮ ಬಳಿ ಆಶ್ರಯಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿದ. ಆದರೆ ಶತ್ರುಪಾಳಯದಿಂದ ಬಂದಿರುವ ಅವನನ್ನು ನಂಬುವುದು ಹೇಗೆ ಎಂದು ಕೇಳಿದನು. ಶ್ರೀರಾಮನು ಸುಗ್ರೀವನ ಮಾತು ಕೇಳಿ ಒಂದು ಕ್ಷಣ ಆಲೋಚಿಸಿದ. ನಂತರ ಇತರ ವಾನರರನ್ನು ಕುರಿತು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವೆಲ್ಲ ಆಲೋಚಿಸಿ ಹೇಗೆ ತೀರ್ಮಾನಿಸುವಿರೋ ಹಾಗೆ ನಾನು ನಡೆಯುತ್ತೇನೆ ಎನ್ನುತ್ತಾನೆ. ಇಲ್ಲಿ ಶ್ರೀರಾಮಚಂದ್ರನು ತನ್ನ ಎಲ್ಲ ಸೇನಾನಿಗಳನ್ನು ಜೊತೆ ಸೇರಿಸಿಕೊಂಡು ಎಲ್ಲರ ಅಭಿಪ್ರಾಯವನ್ನು ಮನ್ನಿಸುತ್ತಾ ಅದರಂತೆಯೇ ಸೇನೆಯನ್ನು ಮುನ್ನಡೆಸುವ ಆತನ ಮುಖಂಡತ್ವ ಚಾಕಚಕ್ಯತೆಯನ್ನು ಗಮನಿಸಬಹುದು. ಆಗ ವಾನರ ನಾಯಕರು ಹೇಳುತ್ತಾರೆ, ಶ್ರೀರಾಮ, ಇದರಲ್ಲಿ ನಮ್ಮ ಅಭಿಪ್ರಾಯ ಮುಖ್ಯವಲ್ಲ. ಹೇಗೆ ಮಾಡಿದರೆ ಒಳ್ಳೆಯದು ಎಂಬುದನ್ನು ನಾಯಕರಾದ ನೀವು ಆಲೋಚಿಸಿ ತೀರ್ಮಾನ ಮಾಡಿ. ಯುದ್ಧದ ಸಮಯದಲ್ಲಿ ನಾಯಕನ ಮಾತೆ ಅಂತಿಮವಾದದ್ದು. ಅವನು ಹೇಳಿದುದನ್ನು ಇತರರು ಪಾಲಿಸಲೇಬೇಕು. ಅದೇ ನಮ್ಮ ಕರ್ತವ್ಯ ಎಂದರು. ಈ ರೀತಿಯಾಗಿ ನಾಯಕನಲ್ಲಿ ನಿಷ್ಠೆ ಇರುವ ಕಾರಣದಿಂದಾಗಿಯೇ
ಯುದ್ಧದ ಸಂದರ್ಭಗಳಲ್ಲಿ ಸೈನ್ಯವು ಒಂದು ಘಟಕದಂತೆ ಯುದ್ಧ ಮಾಡಲು ಸಾಧ್ಯವಾಗುತ್ತದೆ. ಸೈನ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಅಭಿಪ್ರಾಯಗಳನ್ನು ಹೊಂದಿದ್ದರೆ ಆಗ ಯುದ್ಧದಲ್ಲಿ ಏಕಮತದಿಂದ ಏಕತ್ವದೊಂದಿಗೆ ಯುದ್ಧ ಮಾಡಿ ಜಯಿಸಲು ಸಾಧ್ಯವಾಗುವುದಿಲ್ಲ. ಬೇರೆ ಸಂದರ್ಭಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಬಹುದು. ಆದರೆ ಯುದ್ಧ ಅಥವಾ ತುರ್ತು ಪರಿಸ್ಥಿತಿಗಳು ಎದುರಾದಾಗ ನಾಯಕರಾದವನು ಯಾರಿರುತ್ತಾರೆಯೋ ಅವರನ್ನು ಸಂಪೂರ್ಣವಾಗಿ ಬೆಂಬಲಿಸುವಂತಹ ನಿರ್ಣಯವನ್ನು ಎಲ್ಲರೂ ಮಾಡಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಹನುಮಂತನು ಹೇಳುತ್ತಾನೆ, ಪ್ರಭು, ಅಪ್ಪಣೆ ಕೊಟ್ಟರೆ ನಾನೊಂದು ಮಾತು ಹೇಳುವೆ. ಈಗ ಲಂಕೆಯಲ್ಲಿ ರಾವಣನೇ ರಾಜನಾಗಿದ್ದರೂ ಸಹ ಅವನ ಅಧರ್ಮ ಕಾರ್ಯಗಳನ್ನು ಒಪ್ಪದ ಹಲವಾರು ಜನ ಅಲ್ಲಿದ್ದಾರೆ. ಅವರಲ್ಲಿ ವಿಭೀಷಣನು ಒಬ್ಬ. ನಾನು ಲಂಕೆಗೆ ಹೋಗಿದ್ದಾಗ ರಾವಣನು ನನ್ನನ್ನು ಕೊಲ್ಲಬೇಕೆಂದು ಯೋಚಿಸಿದ್ದನು. ಆಗ ವಿಭೀಷಣನು ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದನು. ಈಗ ಆ ಅಣ್ಣ ತಮ್ಮಂದಿರ ನಡುವೆ ಜಗಳವಾಗಿರುವುದು, ವಿಭೀಷಣನು ಇಲ್ಲಿಗೆ ಬಂದಿರುವುದು, ಇವೆಲ್ಲ ನಮಗೆ ಅನುಕೂಲಕರ ಎನಿಸುತ್ತದೆ. ಅವನಿಂದ ಶತ್ರು ಸೈನ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಅಲ್ಲದೆ ನಾಳೆ ಯುದ್ಧದಲ್ಲಿ ರಾವಣನು ಸತ್ತ ನಂತರ ನಿನಗೆ ಪಟ್ಟ ಕಟ್ಟುತ್ತೇವೆ ಎಂದರೆ ವಿಭೀಷಣನು ನಮಗೆ ಖಂಡಿತ ಸಹಾಯ ಮಾಡುತ್ತಾನೆ. ಆದ್ದರಿಂದ ವಿಭೀಷಣನನ್ನು ಆದರದಿಂದ ಬರಮಾಡಿಕೊಳ್ಳುವುದು ಒಳ್ಳೆಯದು ಎಂದನು. ಏಕೆಂದರೆ ಹನುಮಂತನು ಈಗಾಗಲೇ ಲಂಕೆಗೆ ಹೋಗಿ ಬಂದಿರುವನು. ಆತ ರಾವಣನನ್ನು, ವಿಭೀಷಣನನ್ನು ಇಬ್ಬರನ್ನು ನೋಡಿರುತ್ತಾನೆ. ಆದ್ದರಿಂದ ಅವನ ಅಭಿಪ್ರಾಯ ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಅಲ್ಲದೆ ಯುದ್ಧದ ಅಥವಾ ತುರ್ತು ಸ್ಥಿತಿಯ ಸಂದರ್ಭಗಳಲ್ಲಿ ಶತ್ರುಪಾಳಯದ ವ್ಯಕ್ತಿ ನಮಗೆ ದ್ರೋಹ ಬಗೆಯದೆ ನಮ್ಮ ಆತ ಸ್ನೇಹದಿಂದ ಇರುವುದೇ ಆದರೆ ಅತ್ಯಂತ ಅತ್ಯಂತ ಉತ್ತಮವಾದ, ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲವಾಗುತ್ತಾನೆ. ಆಗ ಶ್ರೀರಾಮಚಂದ್ರನು ಹೇಳುತ್ತಾನೆ, ಹನುಮಂತ, ನೀನು ಹೇಳುವುದು ಅಕ್ಷರಶಃ ನಿಜ. ಶತ್ರುವಿನ ಪಾಳಯದ ಬಗ್ಗೆ ಸುದ್ದಿ ಕೊಡುವ ಒಬ್ಬನೇ ಒಬ್ಬ ಸಿಕ್ಕರೂ ಸಾಕು, ಅವನಿಂದ ನಮಗೆ ಬಹಳ ಪ್ರಯೋಜನವಾಗುತ್ತದೆ. ಆದ್ದರಿಂದ ನಾವು ವಿಭೀಷಣನನ್ನು ಬರಮಾಡಿಕೊಳ್ಳಬೇಕು. ಅಲ್ಲದೆ ಅವನು ಅಧರ್ಮ ಕಾರ್ಯದ ವಿರುದ್ಧ ಸಿಡಿದು ಬಂದಿದ್ದಾನೆ. ಆ ದೃಷ್ಟಿಯಿಂದಲೂ ನಾವು ಅವನನ್ನು ಸ್ವಾಗತಿಸಬೇಕು. ಜೊತೆಗೆ ಅವನು ನಮಗೆ ಶರಣಾಗತನಾಗಿ ಬಂದಿದ್ದಾನೆ. ಶರಣಾಗತರನ್ನು ಸ್ವಾಗತಿಸುವುದು, ರಕ್ಷಿಸುವುದು ನಮ್ಮ ಕರ್ತವ್ಯ. ಈ ಎಲ್ಲ ಕಾರಣಗಳಿಂದ ವಿಭೀಷಣನನ್ನು ನಾನು ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ ಎಂದನು. ಶ್ರೀರಾಮನ ಮಾತುಗಳನ್ನು ಕೇಳಿ ಸುಗ್ರೀವನು ಇತರ ವಾನರರು ಹರ್ಷೋದ್ಗಾರ ಮಾಡಿದರು. ವಿಭೀಷಣನನ್ನು ಶ್ರೀರಾಮನ ಬಳಿಗೆ ಕರೆದು ತಂದರು. ಇಲ್ಲಿ ಕೆಲವರಿಗೆ ಅನುಮಾನ ಬರಬಹುದು, ಒಂದು ವೇಳೆ ವಿಭೀಷಣನು ನಾಳೆ ದ್ರೋಹ ಬಗೆದರೆ. ಆದರೆ ನೆನಪಿರಲಿ, ಒಂದೆಡೆ ವಿಭೀಷಣನಿಗೆ ಶ್ರೀರಾಮಚಂದ್ರನು ಮುಂದೆ ಲಂಕಾರಾಜ್ಯದ ಪಟ್ಟಾಭಿಷಿಕ್ತನಾಗುವಂತಹ ಆಸೆಯನ್ನು ತೋರಿಸಿದ್ದಾನೆ. ಜೊತೆಯಲ್ಲಿಯೇ ವಿಭೀಷಣನು ದ್ರೋಹ ಬಗೆಯಲು ಸಿದ್ಧವಾದರೆ ಅಲ್ಲಿ ಕೋಟಿ ಕೋಟಿ ಕಪಿಗಳ ಸೈನ್ಯವಿದೆ. ಶ್ರೀರಾಮಚಂದ್ರನು ಸ್ವತಃ ಎಷ್ಟು ಸಮರ್ಥಶಾಲಿ ಎಂದರೆ ಆತ ಶತ್ರುವಿನ ಕಡೆಯವನೊಬ್ಬ ತನ್ನ ಬಳಿಯದ್ದು ದ್ರೋಹ ಮಾಡುವುದನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಆತನಲ್ಲಿದೆ. ನಾಯಕನಾದವನಲ್ಲಿ ಅಂತಹ ಸಾಮರ್ಥ್ಯವಿದ್ದರೆ ಮಾತ್ರವೇ ಇಂತಹ ಅಪಾಯಕಾರಿ ಕೆಲಸಕ್ಕೂ ಕೂಡ ಕೈ ಹಾಕಬಹುದು. ಅದಲ್ಲದೆ ಸುಗ್ರೀವಾದಿ ಇತರ ಎಲ್ಲ ವಾನರರಲ್ಲೂ ಶ್ರೀರಾಮಚಂದ್ರನಲ್ಲಿ ಇರುವ ನಿಷ್ಠೆ ಅಚಲವಾದುದು. ಅದನ್ನು ಶ್ರೀರಾಮನು ತಿಳಿದಿರುವನು. ಎಲ್ಲಿ ನಿಷ್ಠೆ ಅಚಲವಾಗಿರುವುದು ಅಲ್ಲಿ ಅದೆಂತಹ ಶತ್ರುವಿನ ಕಡೆಯವನು ಬಂದು ಸೇರಿಕೊಂಡರೂ ದ್ರೋಹ ಬಗೆಯುವುದು ಸಾಧ್ಯವಾಗುವುದಿಲ್ಲ. ಸಾಮಾನ್ಯವಾಗಿ ದ್ರೋಹ ಬಗೆಯುವವನು ಭೇದ ಬುದ್ಧಿಯನ್ನು ಅಳವಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಮಿತ್ರರ ನಡುವೆ ಅತ್ಯುತ್ತಮವಾದಂತಹ ಒಂದು ನಂಬಿಕೆ, ಅವರ ನಡುವೆ ವಿಶ್ವಾಸ ಇವುಗಳಿದ್ದರೆ ಅದನ್ನು ಕದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಆ ಕಾರಣದಿಂದಾಗಿ ಆ ನಂಬಿಕೆ, ವಿಶ್ವಾಸಗಳನ್ನು ಸ್ನೇಹಿತರ ನಡುವೆ ಉಳಿಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯವೂ ಆಗಿರುತ್ತದೆ. ವಿಭೀಷಣನು ಶ್ರೀರಾಮನಿಗೆ ನಮಸ್ಕಾರ ಮಾಡಿದನು. ಅನಂತರ ವಿನಯದಿಂದ, ಶ್ರೀರಾಮ, ನಿನ್ನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಹನುಮಂತನು ಈಗಾಗಲೇ ನನ್ನ ವಿಷಯ ನಿನಗೆ ತಿಳಿಸಿರಬಹುದು. ನನ್ನ ಹೆಸರು ವಿಭೀಷಣ. ನಾನು ರಾವಣ ಕುಂಭಕರ್ಣರ ತಮ್ಮ. ನನ್ನ ಅಣ್ಣನ ಅನೀತಿಯುತ ಕೆಲಸಗಳನ್ನು ತಡೆಯಲು ಸಾಧ್ಯವಾಗದೆ ನಿನ್ನ ಬಳಿಗೆ ಆಶ್ರಿತನಾಗಿ ಬಂದಿದ್ದೇನೆ ಎಂದನು. ಆಗ ಶ್ರೀರಾಮನು ಹೇಳುತ್ತಾನೆ, ವಿಭೀಷಣ,
ನಿನ್ನ ಧರ್ಮ ಪ್ರವೃತ್ತಿಯನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ನಾನು ನಿನ್ನನ್ನು ಹೃತ್ಪೂರ್ವಕವಾಗಿ ನಮ್ಮ ಪಾಳಯಕ್ಕೆ ಸ್ವಾಗತಿಸುತ್ತೇನೆ ಎಂದು ಹೇಳಿ ಅವನನ್ನು ಆಲಂಗಿಸಿಕೊಂಡನು. ಮುಂದುವರೆದು ಶ್ರೀರಾಮಚಂದ್ರನು ಹೇಳುತ್ತಾನೆ, ವಿಭೀಷಣ, ನಾವು ನಿಮ್ಮ ಅಣ್ಣನ ಮೇಲೆ ಯುದ್ಧ ಮಾಡಬೇಕಾಗಿದೆ. ಆದ್ದರಿಂದ ಲಂಕೆಯಲ್ಲಿರುವ ಸೇನೆಯ ವಿವರಗಳನ್ನು ತಿಳಿಸು ಎಂದನು. ಅದೇಕೆ ಹೀಗೆ ನೇರವಾಗಿ ಶ್ರೀರಾಮನು ಗೆಳೆಯತನ ಬೆಳೆಸುತ್ತಿದ್ದಂತೆಯೇ ಲಂಕೆಯ ಸೇನಾ ವಿವರಗಳನ್ನು ಕೇಳುತ್ತಾನೆ. ಒಂದು ಕ್ಷಣ, ಒಂದು ಸಮಯ ವಿಭೀಷಣನೇನಾದರೂ ದ್ರೋಹ ಬಗೆಯುವ ಇಚ್ಛೆಯಿಂದಲೇ ಬಂದವನಾಗಿದ್ದರೆ ಕ್ಷಣಕಾಲದಲ್ಲಿ ನೇರವಾಗಿ ಲಂಕೆಯ ಎಲ್ಲ ವಿವರಗಳನ್ನು ಕೇಳಿದ ಕೂಡಲೇ ಆತನ ಮುಖದ ಮೇಲೆ ಗಲಿಬಿಲಿ ಉಂಟಾಗುತ್ತದೆ. ಮಾತಿನಿಂದ ಯಾರಿಗೆ ಬೇಕಾದರೂ ದ್ರೋಹ ಬಗೆಯಬಹುದು, ಆದರೆ ಮುಖದ ಲಕ್ಷಣಗಳನ್ನು ನಿವಾರಿಸಿಕೊಳ್ಳುವುದು, ಮುಖದ ಲಕ್ಷಣಗಳನ್ನು ಸುಂದರವಾಗಿಟ್ಟುಕೊಂಡು ಅಭಿನಯಿಸುವುದು ಬಹಳ ಕಷ್ಟದ ಕೆಲಸ. ನೇರವಾದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಸ್ವಲ್ಪ ತಡವರಿಸಿದರೂ ಸಾಕು, ವ್ಯಕ್ತಿಯ ಮೇಲಿನ ನಂಬಿಕೆ ಹೊರಟು ಹೋಗುತ್ತದೆ. ಆದರೆ ಇಲ್ಲಿ ವಿಭೀಷಣನು ಅತ್ಯಂತ ದೃಢ ವಿಶ್ವಾಸದೊಂದಿಗೆ ದೃಢವಾದ ನಿರ್ಧಾರವನ್ನು ಮಾಡಿಯೇ ಆ ಲಂಕೆಯನ್ನು, ರಾವಣೇಶ್ವರನನ್ನು ತೊರೆದು ಬಂದಿರುತ್ತಾನೆ. ಆ ಕಾರಣದಿಂದಾಗಿ ವಿಭೀಷಣನು ಹೇಳುತ್ತಾನೆ, ರಾವಣನು ಮಹಾವೀರ, ಪರಾಕ್ರಮದಲ್ಲಿ ಅವನು ದೇವೇಂದ್ರನಿಗೆ ಸಮಾನ. ರಾವಣನ ಸೇನಾಪತಿ ಪ್ರಹಸ್ತ, ಅವನು ಯುದ್ಧದಲ್ಲಿ ಕುಬೇರನ ಸೇನಾಪತಿಯನ್ನೇ ಸೋಲಿಸಿದ್ದಾನೆ. ಇನ್ನು ರಾವಣನ ಮಗ ಇಂದ್ರಜಿತುವಾದರೂ ಅತ್ಯಂತ ಶೂರ. ಅವನ ಬಳಿ ಅಭೇದ್ಯವಾದ ಕವಚವಿದೆ. ಅವನು ಮಾಯಾಯುದ್ಧದಲ್ಲಿ ಪ್ರವೀಣ, ಅನೇಕ ಅಸ್ತ್ರಗಳನ್ನು ಗಳಿಸಿಕೊಂಡಿದ್ದಾನೆ. ಇವರಷ್ಟೇ ಅಲ್ಲದೆ ರಾವಣನ ಸೈನ್ಯದಲ್ಲಿ ಮಹೋದರ, ಮಹಾಪಾರ್ಶ್ವ ಮೊದಲಾದ ಸಮರ್ಥ ಸೇನಾಪತಿಗಳಿದ್ದಾರೆ. ರಾವಣನ ಬಳಿ ಹಲವು ಸಹಸ್ರ ಕೋಟಿ ಸೈನಿಕರಿದ್ದಾರೆ ಎಂದನು. ಆಗ ಶ್ರೀರಾಮನು ಹೇಳುತ್ತಾನೆ, ಅಂದರೆ ವಿಭೀಷಣನು ಈ ಮಾತುಗಳನ್ನು ಹೇಳುವಾಗ ಗಮನಿಸಿ, ಆತ ಶ್ರೀರಾಮನನ್ನು ಮೆಚ್ಚಿಸುವ ಸಲುವಾಗಿ ರಾವಣನನ್ನು ತೆಗಳಿ ಆತ ಕೆಟ್ಟವನೆಂದು, ಆತನ ಕಡೆಯವರೆಲ್ಲ ಕೆಲಸಕ್ಕೆ ಬಾರದವರೆಂದು ಹೇಳುತ್ತಿಲ್ಲ. ಇರುವ ವಿಷಯವನ್ನು ನೇರವಾಗಿ ಹೇಳುತ್ತಿದ್ದಾನೆ. ನಾವು ಒಳ್ಳೆಯ ಉದ್ದೇಶದಿಂದಲೋ ಯಾವುದೇ ಉದ್ದೇಶದಿಂದ ಮತ್ತೊಬ್ಬ ಅಪರಿಚಿತ ವ್ಯಕ್ತಿಯ ಬಳಿಗೆ ಹೋದಾಗ ಯಾವುದೇ ಕಾರಣಕ್ಕೂ ನಾವು ಎಲ್ಲಿಂದ ಬಂದಿರುವೆವೋ ಅದನ್ನು ನೇರವಾಗಿ ತೆಗಳಲಾರಂಭಿಸುವುದು ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಯುವ ಜನತೆ ಇಂದಿನ ಕಾಲದಲ್ಲಿ ಒಂದು ಸಂಸ್ಥೆಯನ್ನು ತೊರೆದು ಇನ್ನೊಂದು ಸಂಸ್ಥೆಗೆ ಉದ್ಯೋಗಾರ್ಥವಾಗಿ ಹೋಗುವ ಸಾಧ್ಯತೆಗಳು ಇದ್ದೇ ಇರುತ್ತದೆ. ಯಾವುದೇ ಕಾರಣದಿಂದಾಗಿ ಹಿಂದೆ ತಾವು ಕೆಲಸ ಮಾಡುತ್ತಿರುವ ಸಂಸ್ಥೆಯನ್ನು ಅತ್ಯಂತ ಕೆಟ್ಟದಾಗಿ ಬಿಂಬಿಸಲು ಹೊರಟರೆ ಅವರ ಮೇಲಿನ ನಂಬಿಕೆ ಹೊರಟು ಹೋಗುವುದರಿಂದ ಮುಂದೆ ಅವರು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕೆಂದಿರುವರೋ ಆ ಸಂಸ್ಥೆಯವರೂ ಕೂಡ ಅವರನ್ನು ಅಪನಂಬಿಕೆಯಿಂದ ನೋಡುತ್ತಾ ಕೆಲಸಕ್ಕೆ ತೆಗೆದುಕೊಳ್ಳದೇ ಇರುವ ಸಾಧ್ಯತೆಗಳೇ ಹೆಚ್ಚು. ಆದ್ದರಿಂದ ನೇರ ಸ್ಪಷ್ಟವಾಗಿ ಹಿಂದೆ ತಾವು ಕೆಲಸ ಮಾಡುತ್ತಿದ್ದ ಸಂಸ್ಥೆಯ ಒಳ್ಳೆಯ ಗುಣಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತಾ ಯಾವ ಕಾರಣದಿಂದಾಗಿ ಅದನ್ನು ತೊರೆಯಲು ಪ್ರಯತ್ನಿಸುತ್ತಿರುವೆ ಎಂಬುದನ್ನು ಹೃತ್ಪೂರ್ವಕವಾಗಿ ತನ್ನ ಸಹಜ ಭಾವನೆಗಳನ್ನು ನೇರವಾಗಿ ಹೇಳಿಕೊಂಡಾಗ ಆ ನಂಬಿಕೆ ಇದೆಯಲ್ಲ, ಆ ಕಾರಣದಿಂದಾಗಿಯೇ ಇನ್ನೊಂದು ಸಂಸ್ಥೆ ಅವರನ್ನು ಆಹ್ವಾನಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಲ್ಲಿ ಶ್ರೀರಾಮನು ಹೇಳುತ್ತಾನೆ, ಇರಲಿ, ಅವನ ಸೈನ್ಯ ಎಷ್ಟೇ ದೊಡ್ಡದಿದ್ದರೂ ಚಿಂತೆಯಿಲ್ಲ. ಯುದ್ಧದಲ್ಲಿ ನಾವು ಅದನ್ನು ಸದೆಬಡಿಯುತ್ತೇವೆ. ರಾವಣನನ್ನು, ಇಂದ್ರಜಿತು, ಪ್ರಹಸ್ತರನ್ನು ಕೊಲ್ಲುತ್ತೇವೆ. ನಿನ್ನನ್ನು ಲಂಕಾಧಿಪತಿಯನ್ನಾಗಿ ಮಾಡುತ್ತೇವೆ. ನನ್ನ ಮಾತನ್ನು ನಂಬು ಎಂದು ಹೇಳಿದನು. ವಿಭೀಷಣನು ಆನಂದದಿಂದ ಗದ್ಗದಿತನಾದನು. ಈ ರೀತಿಯಾಗಿ ವಿಭೀಷಣನು ಅಧರ್ಮಿಯಾದ ರಾವಣನನ್ನು ತೊರೆದು ಧರ್ಮ ಪಕ್ಷದ ನೇತೃತ್ವವನ್ನು ವಹಿಸಿರುವ ಧರ್ಮ ಮಾರ್ಗದಲ್ಲಿ ಸದಾ ನಡೆಯುವ ಶ್ರೀರಾಮಚಂದ್ರನ ಪಾದಗಳಲ್ಲಿ ಶರಣು ಬಂದಿದ್ದಾನೆ. ಆ ಕಾರಣದಿಂದಾಗಿ ಅಂದಿಗೂ ಇಂದಿಗೂ ಸಹ ಅದೇ ಲಂಕಾದ್ವೀಪದಲ್ಲಿ ರಾವಣನನ್ನು ಯಾರೂ ಸ್ಮರಿಸದಿದ್ದರೂ ವಿಭೀಷಣನ ಕುರಿತು ಬಹಳಷ್ಟು ದೇವಾಲಯಗಳೇ ಇವೆ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.